ಜೈಲಿನಲ್ಲಿರೋ ದರ್ಶನ್ ನೋಡೋಕೆ ಅಭಿಮಾನಿಗಳ ದಂಡೇ ಬರ್ತಿದೆ. ಜೊತೆಗೆ ಜೈಲಿನಲ್ಲಿರುವಂತಹ ಸಹಕೈದಿಗಳು ಸಹ ದಾಸನನ್ನ ನೋಡೋಕೆ ಮುಗಿ ಬೀಳ್ತಿದ್ದಾರೆ. ಇನ್ನಿವತ್ತು ನಟಿ ರಕ್ಷಿತಾ ದಂಪತಿ ದರ್ಶನ್ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ದರ್ಶನ್ ಸ್ಥಿತಿ ಕಂಡು ಭಾವುಕರಾಗಿದ್ದಾರೆ. ರೇಣುಕಾಸ್ವಾಮಿನ ಕ್ರೌರ್ಯವಾಗಿ ಹತ್ಯೆಗೈದು ಕೇಕೆ ಹಾಕಿದ್ದ ಕೇಡಿ ಗ್ಯಾಂಗ್ ಜೈಲಲ್ಲಿ ಮುದ್ದೆ ಮುರಿದಿದೆ. ಪಟಾಲಾಂ ಕಟ್ಕೊಂಡು ಮೆರೆದಾಡಿದ್ದ ನಟ ದರ್ಶನ್ ಕಂಬಿ ಎಣಿಸ್ತಿದ್ದಾರೆ. ಪ್ರತಿನಿತ್ಯ ಪಾರ್ಟಿ, ಫ್ರೆಂಡ್ಸ್ ಜೊತೆ ಮೋಜು ಮಸ್ತಿ ಮಾಡ್ಕೊಂಡಿದ್ದ ಕರಿಯ ಪೇಚಾಡೋ ಪರಿಸ್ಥಿತಿ ಬಂದಿದೆ. ಜೈಲಿನಲ್ಲಿರೋ ದರ್ಶನ್ ನೋಡಲು ಕೈದಿಗಳ ಪರೇಡ್. ಅನಾರೋಗ್ಯದ ನೆಪ ಹೇಳಿ ಜೈಲು ಆಸ್ಪತ್ರೆ ಕಡೆ ಸುಳಿದಾಟ. ದರ್ಶನ್ ನೋಡಲು ಜೈಲುವಾಸಿಗಳು ಹರಸಾಹಸ ಪಡ್ತಿದ್ದಾರೆ. ಆಸ್ಪತ್ರೆ ಸಮೀಪದ ವಿಶೇಷ ಬ್ಯಾರಕ್ನಲ್ಲಿ ಬಂಧಿಯಾಗಿರುವ ದರ್ಶನ್ ನೋಡಲು ಪದೇ ಪದೇ ಬರ್ತಿದ್ದಾರೆ. ಅನಾರೋಗ್ಯದ ನೆಪ ಹೇಳಿ ಜೈಲಾಸ್ಪತ್ರೆಯ ಬಳಿ ಸುಳಿದಾಡ್ತಿದ್ದಾರೆ. ರೋಗಿಗಳ ನಡೆ ಜೈಲಿನ ಅಧಿಕಾರಿಗಳಿಗೆ ಅನುಮಾನ ಹುಟ್ಟಿಸಿದೆ. ಜೈಲಿನಲ್ಲಿ ದಾಸನ ಭೇಟಿಯಾದ ಪ್ರೇಮ್ ರಕ್ಷಿತಾ ದಂಪತಿ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟ ದರ್ಶನ್ ನೋಡಲು ಜೈಲಿನ ಬಳಿ ನಟಿ ರಕ್ಷಿತಾ ಪ್ರೇಮ್ ದಂಪತಿ ಆಗಮಿಸಿದ್ರು. ಜೈಲಿನ ಆವರಣಕ್ಕೆ ಕಾರ್ನಲ್ಲೇ ಎಂಟ್ರಿ ಕೊಟ್ಟಿದ್ರು. ದಾಸನಿಗೆ ರಕ್ಷಿತಾ ಪ್ರೇಮ್ ಆಪ್ತರಾಗಿದ್ದಾರೆ. ಮುಂದೆ ದರ್ಶನ್ ಸಿನಿಮಾವನ್ನ ಪ್ರೇಮ್ ನಿರ್ದೇಶಿಸಬೇಕಿತ್ತು. ಹೀಗಾಗಿ ಜೈಲಿಗೆ ಭೇಟಿ ನೀಡಿದ್ದಾರೆ. ಈ 15-20 ದಿವಸದಿಂದ ಏನೇನು ಆಗಿದೆಯೋ, ನೀವು ಮೀಡಿಯಾದವರು ಏನೇನು ತೋರಿಸ್ತಾ ಇದ್ದೀರೋ, ಇಟ್ಸ್ ಎಕ್ಸ್ಟ್ರೀಮ್ಲಿ ಅನ್ಫಾರ್ಚುನೇಟ್ ಅನಿಸುತ್ತೆ. I would just like to say that nobody is above the law and may justice prevail. ಪರಪ್ಪನ ಅಗ್ರಹಾರದಲ್ಲಿ ಕಂಗೆಟ್ಟು ಕೂತಿರೋ ಕರಿಯನ ಪಾಡು ಹೇಳತೀರದಾಗಿದೆ. ನಿನ್ನೆ ರಾತ್ರಿ ಜೈಲಿನ ಮೆನು ಪ್ರಕಾರ ಚಿಕನ್ ಸಾಂಬಾರ್, ಮುದ್ದೆ, ಅನ್ನ ಸವಿದಿದ್ದಾರೆ. ತಡವಾಗಿ ನಿದ್ರೆಗೆ ಜಾರಿದ ದರ್ಶನ್ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಎದ್ದು ಬಿಸಿನೀರು ಕುಡಿದಿದ್ದಾರೆ. ಹದಿಮೂರು ವರ್ಷಗಳಿಂದ ಸಾರಥಿಗೆ ಕಾಡ್ತಿದೆ ಸಾಡೆ ಸಾತಿ ಶನಿ. 2 ತಿಂಗಳ ಹಿಂದೆ ದರ್ಶನ್ ಸುದರ್ಶನ ಹೋಮ. ಮರ್ಡರ್ ಕೇಸ್ನಲ್ಲಿ ಜೈಲು ಪಾಲಾಗಿರೋ ದರ್ಶನ್ಗೆ ಗಂಡಾಂತರದ ಮುನ್ಸೂಚನೆ ಮೊದಲೇ ಸಿಕ್ಕಿತ್ತಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಯಾಕಂದ್ರೆ ಕಾಟೇರನಿಗೆ 13 ವರ್ಷಗಳಿಂದ ಸಾಡೆ ಸಾತಿ ಶನಿ ಕಾಡುತ್ತಿದೆ ಎನ್ನಲಾಗಿದೆ. ಹೀಗಾಗಿ ಸಂಕಷ್ಟ ನಿರ್ವಹಣೆಗಾಗಿ 2 ತಿಂಗಳ ಹಿಂದಷ್ಟೇ ದರ್ಶನ್ ಸುದರ್ಶನ ಹೋಮ ಮಾಡಿಸಿರೋದು ಗೊತ್ತಾಗಿದೆ. ಕಾಟೇರನಿಗೆ 13 ವರ್ಷಗಳಿಂದ ಸಾಡೆ ಸಾತಿ ಶನಿ ಕಾಡುತ್ತಿದೆ ಎನ್ನಲಾಗಿದೆ. ಈ ವರ್ಷವೂ ಕೂಡ ನಟ ದರ್ಶನ್ಗೆ ಸಾಡೆ ಸಾತಿ ಕಾಡ್ತಿತ್ತು. ಇದೀಗ ಸಾಡೆ ಸಾತಿ ಅಂತ್ಯದಲ್ಲೂ ದರ್ಶನ್ ಜೈಲು ಪಾಲಾಗಿದ್ದಾರೆ. ಸಾಡೆ ಸಾತಿ ಶುರುವಾದಾಗಲೂ ದರ್ಶನ್ ಸೆರೆವಾಸ ಆರಂಭಿಸಿದ್ರು. 2011ರಲ್ಲೂ ಪತ್ನಿ ವಿಜಯಲಕ್ಷ್ಮಿ ವಿಚಾರದಲ್ಲಿ ಜೈಲು ಪಾಲಾಗಿದ್ರು. ಇದೀಗ ಸಾಡೆ ಸಾತಿ ಎಣ್ಣಲ್ಲೂ ದರ್ಶನ್ ಜೈಲು ಪಾಲಾಗಿದ್ದಾರೆ. 2 ತಿಂಗಳ ಹಿಂದೆ ದರ್ಶನ್ರಿಂದ ಸುದರ್ಶನ ಹೋಮ ಮಾಡಿಸಿದ್ದು ನಕಾರಾತ್ಮಕ ಅಂಶ ನಾಶಪಡಿಸಲು ಹೋಮದ ಮೊರೆ ಹೋಗಿದ್ದಾರೆ. ಇನ್ನು ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿ, ದುಷ್ಟ ಕಣ್ಣಿನಿಂದ ರಕ್ಷಣೆ ಹಾಗೂ ಸಂಕಷ್ಟಗಳ ನಿರ್ವಹಣೆಗೆ ಸುದರ್ಶನ ಹೋಮ ಮಾಡಿಸಿದ್ದು ಗೊತ್ತಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸೆರೆವಾಸ ಅನುಭವಿಸುತ್ತಿರೋ ದರ್ಶನ್ ಅಂಡ್ ಗ್ಯಾಂಗ್ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.